ನಮಸ್ಕಾರ. ಮತ್ತೆ ಜ್ಯೋತಿಷಕ್ಕೆ ಬರೋಣ. ಹಿಂದೆ ನಾನು ಹೇಳಿದ್ದೆ ಶನಿ ಮತ್ತೆ ಚಂದ್ರ ಸಂಬಂಧಪಟ್ಟರೆ ಎಂತ ದೋಷ ಬರುತ್ತೆ ಅಂತೇಳಿ. ಇವತ್ತು ಚಂದ್ರನಿಗೆ ಮಾತ್ರ ಇರುವಂತಹ ಒಂದು ದೋಷವನ್ನು ಹೇಳ್ತೀನಿ. ದೋಷ ಅಂದ್ರೆ ಬಹಳ ಜನ ಹೆದರ್ಕೋತಾರೆ. ದೋಷ ಯೋಗ, ಕೆಲವು ಸಮಯ ಅದೇ ಗ್ರಹ ದೋಷವನ್ನು ಕೂಡ ಕೊಡುತ್ತೆ, ಯೋಗವನ್ನು ಕೂಡ ಕೊಡುತ್ತೆ. ಚಂದ್ರ ಗ್ರಹ ಚಂದ್ರಮ ಮನಸೋ ಜಾತ ಅಂತಾರೆ ಜ್ಯೋತಿಷದಲ್ಲಿ. ಚಂದ್ರ ಯಾವುದೇ ಒಂದು ಗ್ರಹಕ್ಕೆ ವೈರಿ ಅಲ್ಲ. ಅದಕ್ಕೆ ಚಂದ್ರನನ್ನು ತಾಯಿಗೆ ಹೋಲಿಸಿದ್ದಾರೆ. ಮಾತೃಕಾರಕ ಅಂತ ಕೂಡ ಚಂದ್ರನನ್ನು ಹೇಳ್ತಾರೆ. ಚಂದ್ರನ ಸ್ಥಿತಿ ಒಂದು ಜಾತಕದಲ್ಲಿ ಯಾವ ರೀತಿ ಇದೆ ಅದನ್ನ ಇಟ್ಕೊಂಡು ಒಬ್ಬ ಮನುಷ್ಯನ ಮನೋಸ್ಥಿತಿ, ಅವನ ಆಕರ್ಷಣೆ, ಅವನ ರುಚಿ, ಅವನ ಕಲ್ಪನೆ, ಅವನ ಆರೋಗ್ಯ, ಅವನ ಶ್ವಾಸಕೋಶ, ಎಲ್ಲ ವಿಚಾರಗಳನ್ನು ಕೂಡ ಹೇಳ್ಬೋದಾಗಿದೆ. ಕೆಲವೊಮ್ಮೆ ಮನೆಗಳಲ್ಲಿ ಇಬ್ರು ಮೂವರು ಮನೆ ಇರುವಂತ ಮನೆಗಳಲ್ಲಿ ಮಕ್ಕಳು 30 ಜನ ಇದ್ದಾರೆ ಸರ್, ಒಬ್ಬ ಮಾತ್ರ ಬಹಳ ಒಬ್ಬೊಂಟಿಗನಾಗಿದ್ದಾನೆ ಸರ್, ಯಾರ ಜೊತೆನೂ ಸೇರೋದಿಲ್ಲ ಸರ್ ಅಂತಂದ್ರೆ ಬಹುಶಃ ಅವರಿಗೆ ಚಂದ್ರನ ಸಂಬಂಧಪಟ್ಟಂತಹ ದೋಷ ಯಾವ್ದಾರು ಇರ್ಬೋದು. ವೇದ ಜ್ಯೋತಿಷದಲ್ಲಿ ಕೇಮದ್ರಮ ಯೋಗ ಅಂತ ಹೇಳ್ತೀವಿ. ಕೇಮದ್ರಮ ಯೋಗ ಅಂದ್ರೆ ಅದು ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಯೋಗ ಅಥವಾ ದೋಷ. ಏನಪ್ಪಾ ಅದು ಕೇಮದ್ರಮ ಅಂತಂದ್ರೆ ನೀವೇ ಕೂಡ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ನಿಮ್ಮ ಜಾತಕದ ಕುಂಡಲಿಯಲ್ಲಿ ಚಂದ್ರನಿಗೆ ಮುಂದೆ ಹಿಂದೆ ಯಾವುದೇ ಗ್ರಹವಿಲ್ಲದಿದ್ದರೆ, ಒಂದು ಜಾತಕ ಬಲವಾಗಿರ್ಬೇಕು ಅಂತಂದ್ರೆ ಚಂದ್ರ ಯಾವ ಮನೆಯಲ್ಲಿದ್ದಾನೋ ಅದ್ರ ಮುಂದೆ ಹಿಂದೆ ಯಾವ್ದಾದ್ರೂ ಗ್ರಹಗಳು, ರಾಹು, ಶನಿ, ಕೇತು, ಸೂರ್ಯ, ಚಂದ್ರ ಯಾರಾದ್ರೂ ಇರ್ಬೋದು, ಯಾರು ಇಲ್ಲದೆ ಚಂದ್ರನಿಂದ ಎಣಿಸ್ಕೊಂಡು ಬಂದಾಗ 2ನೇ ಮನೆ ಅಥವಾ 12ನೇ ಮನೆ ಮುಂದೆ ಹಿಂದೆ ಮನೆಗಳಲ್ಲಿ ಯಾವುದೇ ಗ್ರಹ ಇಲ್ಲದಿದ್ದಲ್ಲಿ ಈ ಕೇಮದ್ರಮ ಯೋಗ ಆಗುತ್ತದೆ. ಕೇಮದ್ರಮ ಯೋಗದ ಫಲಾಫಲಗಳೇನು? ಚಂದ್ರ ಮನಸ್ಸಿಗೆ ಅಧಿಪತಿ, ಚಿಂತನೆಗೆ ಅಧಿಪತಿ. ಕೇಮದ್ರಮ ಯೋಗ ಕೆಲವು ವಿಚಾರಗಳಲ್ಲಿ ಒಳ್ಳೇದ್ ಮಾಡುತ್ತೆ, ಕೆಲವು ವಿಚಾರಗಳಲ್ಲಿ ಕೆಟ್ಟದ್ದಾಗುತ್ತೆ. ಮೊದಲು ಒಳ್ಳೇದೇನು ಅಂತ ಹೇಳ್ತೀನಿ. ಆ ಒಂದೇ ಚಂದ್ರ ಒಬ್ಬನೇ ಇರ್ತಕ್ಕಂತಹ ಜಾತಕದವರು ಕ್ರಿಯಾಶೀಲರಾಗಿರ್ತಾರೆ. ಯಾವುದೇ ಕೆಲಸವನ್ನು ಕೊಟ್ಟರು ಕೂಡ ಬಹಳ ಆಸಕ್ತಿಯಿಂದ ಮಾಡ್ತಾರೆ. ಏನೇ ಒಂದು ಕಲ್ಪನಾ ಶಕ್ತಿ ಬಹಳ ಚೆನ್ನಾಗಿರುತ್ತೆ. ಬುದ್ಧಿವಂತಿಕೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಪ್ರತಿಭಾವಂತರಾಗಿರ್ತಾರೆ. ಆದರೆ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಚಂದ್ರ ಮನಸ್ಸಿಗೆ ಅಧಿಪತಿ ಆದ್ರಿಂದ ಒಬ್ಬೊಂಟಿಗರಾಗಿರ್ತಾರೆ, ಲೋನ್ಲಿ, ಮೂಡಿಯಾಗಿರ್ತಾರೆ, ಐಸೋಲೇಟೆಡ್, ಯಾರ ಜೊತೆನೂ ಸೇರೋದಿಲ್ಲ. ನಂತರ ಎಲ್ಲದರಲ್ಲೂ ಅಡೆತಡೆಗಳಾಗುತ್ತೆ ಅಂತಾರೆ. ನಾನು ಇಷ್ಟೇ ಮಾಡಿದ್ರು ಯಾರು ನನ್ನ ಒಪ್ತಾ ಇಲ್ಲ ಅಂತಾರೆ, ನನಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ, ನಾನು ಏನ್ ಅನ್ಕೊಂಡ್ರು ಅದು ಆಗಲ್ಲ ಅಂತ ಹೇಳ್ತಾರೆ, ನನಗೆ ಕೋಪ ಬಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಲೆವೆಲ್ಗೆ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾರೆ, ಒಂದು ಬಹಳ ಅಳ್ತಾರೆ, ಇಲ್ಲ ಬಹಳ ಕೂಗಾಡ್ತಾರೆ. ಏನಕ್ಕಿದು ಬರುತ್ತೆ ಈ ರೀತಿ? ಇದನ್ನ ಸರಿಪಡಿಸ್ಕೋಬೋದಾ? ಖಂಡಿತ. ನಾನು ಹೇಳುವಂತಹ ಜ್ಯೋತಿಷದ ಕ್ರಮಗಳು, ನಾನು ಹಿಂದೆನೇ ಹೇಳಿದ್ದೀನಿ, ಜ್ಯೋತಿಷ್ಯ ಅನ್ನೋದು ಒಂದು ತಿಳುವಳಿಕೆ, ಅವೇರ್ನೆಸ್ ಅಂತ ಹೇಳ್ತೀನಿ. ಒಂದು ವೇಳೆ ನಮ್ಮ ಜಾತಕದಲ್ಲಿ ಚಂದ್ರ ಒಬ್ಬನೇ ಇದ್ದು ಮನೋಸ್ಥಿತಿ ಸರಿ ಇಲ್ಲ, ನಾನು ಇದನ್ನ ಹೇಗೆ ಬದಲಾಯಿಸ್ಕೊಳ್ಳೋದು ಅಂತ ಕೇಳಿದ್ರೆ ಚಂದ್ರನ ಆರಾಧನೆ ಮಾಡಬೇಕು. ಸೋಮವಾರದ ದಿವಸ ಸ್ವಲ್ಪ ಅನ್ನ ಅಂದ್ರೆ ಅಕ್ಕಿಗೆ ಅಧಿಪತಿ ಚಂದ್ರ ಆಗ್ತಾನೆ, ಭತ್ತಕ್ಕೆ, ಅನ್ನ ಆಹಾರವನ್ನು ಕಮ್ಮಿ ಮಾಡಿ ಬೇರೆ ಊಟ ಮಾಡ್ಬೋದು. ಚಂದ್ರ ಶ್ಲೋಕಗಳನ್ನು ಹೇಳ್ಬೋದು. ಚಂದ್ರ ಮೌಳೇಶ್ವರ ಅಂತ ಹೇಳ್ತೀವಿ. ಹುಣ್ಣಿಮೆ ದಿವಸ, ಚಂದ್ರನ ದಿನವಾದಂತಹ ಹುಣ್ಣಿಮೆ ದಿವಸ ನಿಮ್ಮ ಇಷ್ಟ ದೇವತೆಯನ್ನು ಅಥವಾ ಚಂದ್ರ ಮೌಳೇಶ್ವರ ಅಥವಾ ಗಣಪತಿಯನ್ನು ಧ್ಯಾನ ಮಾಡೋದ್ರಿಂದ ಈ ದೋಷಕ್ಕೆ ಪರಿಹಾರ ಸಿಗುತ್ತೆ. ಕೆಲವರು ಸಂಕಷ್ಟ ಹರ ಚತುರ್ಥಿ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಮಾಡ್ತೀವಿ ಸರ್ ಅಂದ್ರು ಖಂಡಿತ ಅದನ್ನು ಕೂಡ ಮಾಡ್ಬೋದು. ಬಿಳಿ ಅನ್ನ, ಆಹಾರ, ವಸ್ತ್ರಗಳನ್ನು ನಿಮ್ಮ ಹುಟ್ಟುಹಬ್ಬ ಸಮಯದಲ್ಲಿ ಅಥವಾ ವಿಶೇಷ ಕಾಲಗಳಲ್ಲಿ ದಾನ ಧರ್ಮ ಮಾಡಬಹುದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚಂದ್ರನ ಆ ಲೋನ್ಲಿನೆಸ್ ಅಂತ ಏನಿದೆ ಅದನ್ನ ಬ್ರೇಕ್ ಮಾಡೋದಕ್ಕೆ ಸ್ವಲ್ಪ ಲವಲವಿಕೆಯಿಂದ ಎಲ್ಲರ ಹತ್ರನೂ ಮಾತಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು.
ಯಾಕಂದ್ರೆ ನಾನು ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಚಂದ್ರ ಕೆಟ್ಟಿದ್ರೆ ನಮ್ಮ ಮೆದುಳಿನಲ್ಲಿ ರಾಸಾಯನಿಕ ಬದಲಾವಣೆ ಅಂತ ಏನ್ ಹೇಳ್ತೀವಿ, ಡೋಪೋಮೈನ್ ಎಂಡಾರ್ಫಿನ್ ಅಂತಾರೆ, ಅಂದ್ರೆ ಸಂತೋಷಕ್ಕೆ ಬೇಕಾಗಿರ್ತಕ್ಕಂಥ ಕೆಮಿಕಲ್ಸ್ ಅದು ಕಮ್ಮಿ ಆಗೋಗುತ್ತೆ. ಕೆಲವರಿಗೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ಕೂಡ ಇದು ಬರ್ಬೋದು. ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ ಸ್ಥಾನ ಹೊಂದಿರ್ತಾನೆ. ಆದ್ರೆ ಇವನು ಒಬ್ಬನೇ ಇದ್ರೆ ಅದಕ್ಕೆ ಬೇರೆ ದಾರಿನೇ ಇಲ್ವಾ ಗುರುಗಳೇ? ಅಂದ್ರೆ ಆ ಚಂದ್ರನನ್ನು ಯಾವ್ದಾದ್ರು ಒಂದು ಒಳ್ಳೆ ಗ್ರಹ, ನಿಮ್ಮ ಜಾತಕಕ್ಕೆ ಒಳ್ಳೆ ಗ್ರಹ, ನಿಮ್ ಜಾತಕಕ್ಕೆ ಯಾವ್ದು ಒಳ್ಳೆ ಗ್ರಹ ಅಂದ್ರೆ ಅದು ಜ್ಯೋತಿಷರೇ ತೀರ್ಮಾನ ಮಾಡೋದು. ಆ ಜಾತಕಕ್ಕೆ ಒಳ್ಳೆ ಗ್ರಹಗಳ ವೀಕ್ಷಣೆ ಇದ್ದರೆ, ಅವರ ಮನೆಗಳಲ್ಲಿ ಒಳ್ಳೆ ಗ್ರಹಗಳು ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂತಹ ಗ್ರಹಗಳ ಮನೆಯಲ್ಲಿ ಏನಾದರೂ ಚಂದ್ರನಿದ್ದರೆ ಇದಕ್ಕೆ ಪರಿಹಾರ ಸಿಗುತ್ತೆ. ಇದು ಬರೀ ಚಂದ್ರ ಈ ರೀತಿ ಕೇಮದ್ರಮ ಇರೋದ್ರಿಂದ ಯಾವ ವ್ಯಕ್ತಿಗಿದೆಯೋ ಅವ್ರಿಗೆ ಮಾತ್ರ ತೊಂದರೆ ಇಲ್ಲ, ಅವರ ತಾಯಿಗೂ ಕೂಡ ತೊಂದರೆ ಆಗುತ್ತೆ, ತಾಯಿ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೂ ತೊಂದರೆ ಆಗುತ್ತೆ. ಸೋದರ ಮಾವನ ಕಡೆ ತೊಂದರೆ ಇದೆ, ಆಸ್ತಿ ವಿಚಾರಗಳಲ್ಲಿ ಏರುಪೇರಾಗಿದೆ. ನನಗೂ ನಮ್ಮ ಅಮ್ಮನಿಗೂ ಆಗೋದೇ ಇಲ್ಲ. ಹಳೆ ಕಾಲದಲ್ಲಿ 5-6 ಮಕ್ಕಳಿದ್ರೆ ಮನೆಗಳಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ಈಗಿನ ಕಾಲದಲ್ಲಿ ಒಂದೇ ಮಗು ಇರುತ್ತೆ, ಆ ಮಗು ಈ ರೀತಿ ಹೇಳುತ್ತೆ. ನಾನು ಹೇಳಿದೆ, ನಮ್ಮ ಕರ್ಮ ಫಲವನ್ನು ಹೋಗ್ಲಾಡ್ಸ್ಕೊಳ್ಳೋದು ಹೇಗೆ ಅಂದ್ರೆ ಮದುವೆ ಮಾಡ್ಕೊಳ್ಳೋದ್ರಿಂದ, ಮಕ್ಳೆತ್ಕೊಳ್ಳೋದ್ರಿಂದ. ಅಂದ್ರೆ ಆಸೆಗೆ ಮದುವೆ ಆಗಲ್ಲ, ವಿಧಿಗೆ ಮದುವೆ ಆಗ್ಬೇಕು. ಆಸೆಗೆ ಮದುವೆ ಮಾಡ್ಕೊಂಡ್ರೆ 16 ಜನ ಮದುವೆ ಮಾಡ್ಕೋಬೇಕು, 16 ವಿಧವಾದಂತ ಸಂಪತ್ತುಗಳಿದೆ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಒಬ್ಬೊಬ್ಬರು ಮಾಡ್ಕೋಬೇಕು. ಆದ್ರೆ ಒಬ್ಬಳನ್ನೇ ಮಾಡಿಕೊಂಡು ಎಲ್ಲಾ ರೀತಿಯಾದಂತಹ ಸುಖ ಸಂತೋಷಗಳನ್ನು, ಸುಖ ಸಂತೋಷಗಳನ್ನು ಅನುಭವಿಸಿ ದುಃಖಗಳನ್ನು ಪಾರು ಮಾಡ್ಕೊಳ್ಳೋದಕ್ಕೆ ಚಂದ್ರನ ಸಹಕಾರ ಬಹಳ ಬೇಕಾಗುತ್ತೆ ಜ್ಯೋತಿಷದಲ್ಲಿ. ಒಂದು ಕಾಯಿಲೆ ಇರೋರಿಗೆ ಯಾವ ಗ್ರಹದಿಂದ ಕಾಯಿಲೆ ಬರುತ್ತೋ ಅದ್ರ ಜೊತೆ ಚಂದ್ರ ಸೇರ್ಕೊಂಡ್ಬಿಟ್ರೆ, ಚಂದ್ರ ಒಳ್ಳೆಯವನಾದ್ರೆ ಕಾಯಿಲೆನು ಕಡಿಮೆ ಮಾಡ್ತಾನೆ, ಕೆಟ್ಟವನಾದ್ರೆ ಕಾಯಿಲೆನ ಹೆಚ್ಚು ಮಾಡ್ತಾನೆ. ಒಂಥರ ಕ್ಯಾಟ್ಲಿಸ್ಟ್ ಅಂತ ಹೇಳ್ತಾರೆ, ಅವನ್ನ ಏನಿದೆಯೋ ಅದನ್ನ ಹೆಚ್ಚಿಸ್ತಾನೆ ಅಂತ ಹೇಳ್ತೀವಿ. ಆ ರೀತಿ ಈ ಕೇಮದ್ರಮ ಯೋಗ ಇರ್ತಕ್ಕಂಥವ್ರು ಸೋಮವಾರ ದಿವಸ ಒಂದೊತ್ತು ಉಪವಾಸ, ಅಕ್ಕಿಯನ್ನು ಬಿಟ್ಟು ಬೇರೆ ಪದಾರ್ಥವನ್ನು ತಗೊಳ್ಳೋದು, ಹಾಲು ಅಥವಾ ಬಿಳಿಯ ವಸ್ತುಗಳನ್ನು ದೇವಸ್ಥಾನದ ಪೂಜೆ ಸಮಯಕ್ಕೆ ಅಥವಾ ಅಭಿಷೇಕ ಸಮಯಕ್ಕೆ ತಗೊಂಡೋಗಿ ಕೊಡೋದು. ಹಿರಿಯರು, ವಯಸ್ಸಲ್ಲಿ ದೊಡ್ಡವರು, ಬಿಳಿ ಕೂದಲಿರ್ತಕ್ಕಂಥವ್ರು, ದೊಡ್ಡವರು, ಅವರು ಸ್ವಾಮೀಜಿ, ಸನ್ಯಾಸಿಗಳು ಅಥವಾ ಯಾರೇ ಆದರೂ ಕೂಡ ಅವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳೋದು, ಮನಃಶಾಂತಿಯನ್ನು ಬೇಡೋದು. ಇದೆಲ್ಲ ಸಣ್ಣ ಪುಟ್ಟ ಪರಿಹಾರಗಳಾಗುತ್ತೆ. ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಜಪತಪಗಳು ಮಾಡೋದ್ರಿಂದ ಕೂಡ ಯಾರೊಬ್ಬರಿಗೆ ಕೇಮದ್ರಮ ಯೋಗ ಇದೆಯೋ ಅವರು ಒಂದು ಸುಮಾರು 6 ಗ್ರಹಣ ಕಾಲದಲ್ಲಿ, 6 ವರ್ಷ ಚಂದ್ರಗ್ರಹಣ ಕಾಲದಲ್ಲಿ ಚಂದ್ರನಿಗೆ ಬೇಕಾದಂತಹ ಮಂತ್ರಗಳನ್ನು ಜಪ ಮಾಡಿದರೆ ಪರಿಪೂರ್ಣವಾಗಿ ಆ ದೋಷ ಪರಿಹಾರ ಆಗುತ್ತೆ. ಯಾರೋ ಒಂದು ಪೂಜಾರಿಗಳು ಒಂದು ಹೋಮ ಮಾಡಿದ್ರು, ಒಂದು ಸಲ ಪೂಜೆ ಮಾಡಿದ್ರು ದೋಷ ಹೋಗ್ಬಿಡುತ್ತೆ ಅಂತ ಕೆಲವು ದೋಷಗಳು ಹೇಳಕ್ಕಾಗಲ್ಲ. ಕೆಲವು ನಾವು ಹೇಗೆ ಸೆಲ್ ಫೋನು ಒಳ್ಳೆ 10 ಲಕ್ಷ ರೂಪಾಯಿ ಕೊಟ್ಟು ಸೆಲ್ ಫೋನ್ ತಂದ್ರು ಕೂಡ ದಿನ ಚಾರ್ಜ್ ಮಾಡ್ಬೇಕಾಗಲ್ಲ, 10 ಲಕ್ಷ ತಗೊಂಡ್ಬಂದಿದ್ದಕ್ಕೆ ಮಾತ್ರ ವರ್ಷಗಟ್ಟಲೆ ಚಾರ್ಜ್ ಬರೋದಿಲ್ಲ. ಆ ರೀತಿ ಕೆಲವು ದೋಷ ಅಂತಂದ್ರೆ, ಈಗ ಸೆಲ್ ಫೋನ್ಗೆ ಏನಪ್ಪಾ ದೋಷ ಅಂದ್ರೆ ಚಾರ್ಜ್ ಆಗೋಗುತ್ತೆ, ಅದಕ್ಕೆ ಚಾರ್ಜ್ ಮಾಡಿದ್ರೆ ಸರಿ ಹೋಗುತ್ತೆ. ಅದೇ ರೀತಿ ಮನುಷ್ಯನಿಗೆ ದೋಷ ಅಂದ್ರೆ ಆ ಏರಿಯಾನ ಸರಿ ಮಾಡ್ಕೊಂಡ್ರೆ ದೋಷ ಸರಿ ಹೋಗುತ್ತೆ ಅಂತ ಹೇಳ್ತೀವಿ. ಆದ್ದರಿಂದ ಕೇಮದ್ರಮ ದೋಷ ಇರ್ತಕ್ಕಂಥವ್ರು ತಿರುಪತಿ ಚಂದ್ರನ ಕ್ಷೇತ್ರ, ನವಗ್ರಹ ಕ್ಷೇತ್ರಗಳಿಗೆ ಹೋಗಿ ಬರ್ಬೋದು. ತಿರುಪತಿ ಮೂಲ ಕ್ಷೇತ್ರ ಅಂತ ಹೇಳ್ತೀವಿ, ಅಂತ ಕಡೆಗೆ ಹೋಗಿ ಒಂದು ರಾತ್ರಿ ಇದ್ದು, ಅದು ಹುಣ್ಣಿಮೆ ಕಾಲದಲ್ಲಿ ಅಲ್ಲಿದ್ದು ದರ್ಶನ ಮಾಡ್ಕೊಂಡ್ಬಂದ್ರೆ ಅವರಿಗೆ ಈ ಕೇಮದ್ರಮ ಯೋಗ ಹೋಗುತ್ತೆ. ಸಾಮಾನ್ಯವಾಗಿ ಇದೆಲ್ಲ ಸಣ್ಣ ಪುಟ್ಟ ದೋಷಗಳಿರುತ್ತೆ. ಆದ್ರೆ ಮದುವೆಗೆ ಯಾರಾದ್ರೂ ನಮ್ ಬಂದು ಕೇಳಿದಾಗ ಯಾಕೆ ಇವ್ರಿಗೆ ಮದುವೆ ಆಗಿಲ್ಲ ಅನ್ನೋದು ಫಸ್ಟ್ ನಾವು ನೋಡ್ಬೇಕು, ಅಥವಾ ಯಾವಾಗ ಆಗುತ್ತೆ ಅನ್ನೋದು ನೋಡ್ಬೇಕು. ವಿಶೇಷವಾದಂತ ಯೋಗಗಳಿದ್ರೆ ಬೇಗ ಮದುವೆ ಆಗೋಗುತ್ತೆ. ಈ ತರ ದೋಷಗಳಿದ್ದರೆ ದುಡ್ಡು ಕಾಸು ಇದ್ದು, ಅಂದ ಚಂದ ಇದ್ದು, ಓದಿದ್ರು ಕೂಡ ಮದುವೆ ಆಗೋದಿಲ್ಲ. ಒಬ್ಬೊಂಟಿಗರಾಗೇ ಇರ್ತಾರೆ, ಯಾರ ಜೊತೆನೂ ಬೆರೆಯೋದಿಲ್ಲ, ಏನಾದ್ರು ಒಂದು ಕುಂದು ಕೊರತೆಗಳನ್ನು ಹೇಳ್ತಾನೆ ಇರ್ತಾರೆ ಜೀವನದಲ್ಲಿ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ನಾನು ಹೇಳಿದಂತಹ ಸುಲಭವಾದಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ ವಿಶೇಷವಾದ ಫಲ ಸಿಗುತ್ತೆ. ನಮಸ್ಕಾರ.